ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಏನಿದು ಲೋಟದಲ್ಲಿ ಏನೋ ಆಗ್ತಾ ಇದ್ದಾಳೆ, ಕಲಿಸ್ತಾ ಇದ್ದಾಳೆ ಅಂದ್ಕೊಂಡ್ರಾ? ಇದು ಇನ್ಸ್ಟೆಂಟಾಗಿ ಮಾಡುವಂಥ ಎನರ್ಜಿ ಡ್ರಿಂಕ್. ಅಂದರೆ ನಮ್ಮ ದೇಹಕ್ಕೆ ಎಕ್ಸೆಸ್ ಆಫ್ ಹೀಟ್ ಆದಾಗ ಅಥವಾ ಸುಸ್ತಾಗ್ತಾ ಇದೆ ಅನ್ನಿಸ್ದಾಗ ನಾವು ರಾಗಿ ಹುರಿಟ್ಟು ಮಾಡ್ಕೊಳ್ತೀವಲ್ವ, ಆ ರಾಗಿ ಹುರಿಟ್ಟಲ್ಲಿ ಮಾಡ್ತಾ ಇರೋ ಇನ್ಸ್ಟಂಟ್ ಡ್ರಿಂಕ್. ರಾಗಿ ಹುರಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಹಿಂದಿನ ದಿನ ರಾತ್ರಿನೇ 1 kg ರಾಗಿನ ಇದನ್ನು ಮಜ್ಜಿಗೆನಲ್ಲಿ ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀವಿ. ಇದು ಒಂದು 14 ಅವರ್ಸ್ ಹಾಗೆ ಚೆನ್ನಾಗಿ ನೆನಿಬೇಕು. ಚೆನ್ನಾಗಿ ರಾತ್ರಿ ಎಲ್ಲ ನೆನೆದಾಗ ಬೆಳಗ್ಗೆ ಸ್ವಲ್ಪ ಬಟ್ಟೆ ಮೇಲೆ ಒಣಗಿಸ್ಕೊಂಡ್ಬಿಟ್ಟು, ಬೆಳಗ್ಗೆ ಅಂತಂದರೆ ನಾವು ಟಿಫನ್ನು ಎಲ್ಲ ಮಾಡಿಕೊಂಡು ಫ್ರೀ ಆಗ್ತೀವಲ್ವ, ಆಗ ಬಟ್ಟೆ ಮೇಲೆ ಹಾಕಿಬಿಟ್ರೆ ಸ್ವಲ್ಪ ತೇವ ಎಲ್ಲ ಬಿಟ್ಕೊಳ್ಳುತ್ತೆ. ಆಗ ಅದನ್ನು ಈ ರೀತಿ ಒಂದು ದೊಡ್ಡ ಬಾಣಲಿನಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕು. ಕೈ ಬಿಡ್ದಿರ ಹುರಿಬೇಕು ಮತ್ತು ಈ ರೀತಿ ಮುಚ್ಚಿಟ್ಕೋಬೇಕು. ಆಗ ಅದು ಎಲ್ಲ ಚಟಪಟ ಅಂತಂದ್ಬಿಟ್ಟು ಅದು ಪಟ 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 ಅಂತ ನೋಡಿ ಈ ಥರ ಆಗುತ್ತೆ, ಉಬ್ಬುತ್ತೆ ಅಂತಂದು ಹರಳುತ್ತಲ್ವ, ರಾಗಿ ಹರಳುತ್ತೆ, ಹರಳು ರಾಗಿ ಆಗುತ್ತೆ. ಆವಾಗ ಚೆನ್ನಾಗಿ ಇದನ್ನೆಲ್ಲನೂ ಪುಡಿ ಮಾಡಿದ್ರೆ ಇದು ತುಂಬ ತಂಪು, ದೇಹಕ್ಕೆ ಎಕ್ಸೆಸ್ ಆಫ್ ಹೀಟ್ ಆಗಿದೆ ಅಂದಾಗ ಖಂಡಿತ 1 ಸ್ಪೂನ್ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಕುಡಿದ್ರೆ ನಮ್ಮ ದೇಹಕ್ಕೆ ತುಂಬ ತಂಪಾಗುತ್ತೆ. ಮತ್ತು ತಕ್ಷಣಕ್ಕೆ ಹೊರಗಡೆಯಿಂದ ಬರ್ತೀವಿ, ಆಯಾಸ ಆಗಿರುತ್ತೆ, ಆವಾಗ ಸಹ ನಮಗೆ ಒಂದು ನಿಂಬೆಹಣ್ಣು ಇನ್ನೊಂದು ಎತ್ಕೊಂಡು ಕಟ್ ಮಾಡಿಕೊಂಡು ಕುಡಿಯೋಷ್ಟು ಪೇಷನ್ಸು ಇರೋದಿಲ್ಲ. ತಕ್ಷಣಕ್ಕೆ ನಮಗೆ ಎನರ್ಜಿ ಬೇಕಾಗುತ್ತೆ. ಆಗ ಇದು ತುಂಬ ಎನರ್ಜಿ ಕೊಡುತ್ತೆ. ರಾಗಿ ನಮ್ಮ ದೇಹಕ್ಕೆ ಎಲ್ಲ ರೀತಿಯಿಂದಲೂ ಒಳ್ಳೇದು ಮಾಡುತ್ತೆ. ಮತ್ತು ಇದರಲ್ಲಿ ಐರನ್ನೂ ಇರುತ್ತೆ. ಹಾಗಾಗಿ ಕಾರ್ಬೋಹೈಡ್ರೇಟ್ಸು ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ರಾಗಿ ಯಾರು ಬೇಕಾದರೂ ಕುಡಿಬೋದು. ಶುಗರ್ ಇರೋರು ಕುಡಿಬಹುದು. ಶುಗರ್ ಇರೋರು ಬೆಲ್ಲ ಬೇಕಾದರೆ ಸಕ್ಕರೆ ಸೇರಿಸ್ಕೊಂಡ್ರೆ ಸೇರಿಸ್ಕೋಬೋದು. ಇಲ್ಲದೇ ಇದ್ದರೂ ಬರೀ ರಾಗಿ ಹುರಿ ಹಿಟ್ಟನ್ನೇ ಸ್ವಲ್ಪ, ಏಕೆಂದರೆ ನಾವು ಮಜ್ಜಿಗೆ ಒಂಚೂರು ತೆಳುವಾದ ಮಜ್ಜಿಗೆನಲ್ಲಿ ಒಂದು ಸ್ವಲ್ಪನೇ ಉಪ್ಪು ಹಾಕಿ ಕಲಸಿಟ್ಟಿರ್ತೀವಲ್ಲ, ಉಪ್ಪು ಹಾಕದೇ ಇದ್ದರೂ ಪರವಾಗಿಲ್ಲ ಮಜ್ಜಿಗೆಗೆ, ಹಾಗೆ ಕಲಸಿಟ್ರುನು ಇದನ್ನು ಹಾಗೆ ಬೇಕಾದರೆ ಸಕ್ಕರೆ ಉಪ್ಪು ಏನೂ ಸೇರಿಸದೆ ಸಹ ಕುಡಿಬೋದು. ಮತ್ತು ಇಲ್ಲ ನಮಗೆ ನಾವು ಮಜ್ಜಿಗೆನಲ್ಲಿ ಕುಡಿತೀವಿ ಅಂದರೂ ಮಜ್ಜಿಗೆನಲ್ಲಿ ಕುಡಿಯೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ನೋಡಿ ಈ ಥರ ಸ್ವಲ್ಪನೇ ಹಾಕ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡ್ರೆ ಇದು ಪಟ ಪಟ ಅಂತಂತ ಯಾವ ರೀತಿ ಬರುತ್ತೆ ಅಂತಂತ ತೋರಿಸ್ತೀನಿ. ನೋಡಿ ಈಗ ತೆಗೆದ್ರೆ ಅದು ಪಟ ಪಟ ಅಂತನತ್ತೆ. ನಾವು ಮತ್ತೆ ಒಂದು 2-3 ಸಲ ಹೀಗೆ ತಿರುಗಬೇಕು, ಮತ್ತೆ ಮುಚ್ಚಿಟ್ಕೋಬೇಕು. ಹೀಗೆ ಎಲ್ಲ ರಾಗಿನೂ ಹುರಿದ್ಕೋಬೇಕು. 1 kg 2 kg ಅಷ್ಟಾದರೆ ನಾವು ಮಿಲ್ಗೆ ಹಾಕ್ಸ್ಕೋಬೋದು. ಇಲ್ಲ ಅಂತಂದರೆ ನಾವು ಮುಚ್ಚಿಟ್ಟಿಲ್ಲ ಅಂತಂದರೆ ಎಲ್ಲನೂ ಹೊರಗಡೆಗೆ ಹಾರಿಬಿಡುತ್ತೆ. ಇಲ್ಲ ಅಂತಂದರೆ ಈ ಥರ ಸಿಡಿಯೋದು ಇಲ್ಲ. ನಮಗೆ ಹೂ ಥರ ಹರಳಿದ್ರೆ ಮಾತ್ರ ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಒಂದು ಸಲ ಮಾಡಿಬಿಟ್ಟು ಎತ್ತಿಟ್ಕೊಂಡ್ಬಿಟ್ರೆ ಸಮ್ಮರಲ್ಲಾಗಲಿ ಈ ಥರ ಚಳಿಗಾಲದಲ್ಲಾಗಲಿ ಯಾವಾಗಲೇ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈಗ 1 kg 2 kg ಮಾಡಿ ಇಟ್ಕೊಂಡ್ರೆ ಒಂದು 6 ತಿಂಗಳವರೆಗೂ ಇಟ್ಕೋಬೋದು. ಮತ್ತು ಇದರಲ್ಲೇ ಸ್ವಲ್ಪ ಬೆಲ್ಲ ಕಲಿಸ್ಬಿಟ್ಟು ಉಂಡೆಗಳು ಸಹ ಮಾಡ್ಕೊಡ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಹರಳುಗಳು ಆಗಿದೆ. ಈ ಥರ ಅರಳ್ಕೊಳ್ಳುತ್ತೆ ರಾಗಿ ಎಲ್ಲ ಪಟ ಅಂತ. ನಾವು ಹಾಗೆ ಬಾಯಲ್ಲಿ ಹಾಕ್ಕೊಂಡು ನೋಡಿದ್ರೂ ಅದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಮಜ್ಜಿಗೆ ಸೇರಿಸ್ಕೊಂಡು ಬೇಕಾದರೂ ಕುಡೀರಿ, ಇಲ್ಲ ಸಕ್ಕರೆ ಸೇರಿಸ್ಕೊಂಡು ಅಥವಾ ಬೆಲ್ಲ ಸೇರಿಸ್ಕೊಂಡು ಬೇಕಾದ್ರೂ ಪೌಡ್ರ್ ಆದಮೇಲೆ ಮಿಲ್ಗೆ ಹಾಕ್ಸ್ಕೊಂಡು ಬಂದಮೇಲೆ ಕುಡೀರಿ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ ಅಲ್ವಾ. ನಾನಿರೋ ರಾಗಿ ನೆನೆಸಿರಿದ್ದಿದ್ದು 1 kg ಅಷ್ಟು ರಾಗಿನೂ ಸಹ ಹಾಕ್ಕೊಂಡು ಹುರ್ಕೊಳ್ತಾಯಿದ್ದೀನಿ. ಯಾವಾಗಲೂ ನಾವು ಸ್ವಲ್ಪನೇ ಕಡಿಮೆನೇ ಹಾಕ್ಕೊಳ್ಬೇಕು. ಅಕಸ್ಮಾತ್ ತಳದಲ್ಲಿ ಹತ್ಕೊಂಡ್ಬಿಟ್ರೆ ಈ ಥರ ಕ್ಲೀನ್ ಮಾಡಿಕೊಂಡು ಮತ್ತೆ ಹಾಕ್ಕೋಬೇಕಾಗುತ್ತೆ. ಹಾಗೆ ಸೇರಿಸ್ಕೊಂಡ್ರೆ ಮತ್ತೆ ಸೀದೋಗಿರೋ ರಾಗಿ ಜೊತೆ ಮತ್ತೆ ಸೀದೋಗುತ್ತೆ. ನೋಡಿ ಎಷ್ಟು ಕಡಿಮೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಪೇಷನ್ಸ್ ಆಗಿ ಮಾಡ್ಕೋಬೇಕಾಗುತ್ತೆ ಇದನ್ನು ಮಾಡಬೇಕಾದ್ರೆ. ನಾನು ಮಾಡ್ತಾ ಇರೋದು ಇದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ರಾಗಿ ಎಲ್ಲ ಯಾವ ರೀತಿ ಹರಳುಗಳಾಗಿದೆ ಅಲ್ವಾ. ಇದನ್ನು ಮಿಲ್ಗೆ ಹಾಕ್ಸ್ಕೊಂಡ್ರೆ ರಾಗಿ ಹುರಿ ಹಿಟ್ಟು ರೆಡಿ. ನೋಡಿ ರಾಗಿ ಹುರಿ ಹಿಟ್ಟು ರೆಡಿ. ಈಗ ಇದನ್ನು ಯಾವ ರೀತಿ ಕಲಿಸ್ಕೊಳ್ಳೋದು ನೋಡೋಣ ಬನ್ನಿ. 1 ಸ್ಪೂನ್ ರಾಗಿ ಹಿಟ್ಟು ತೊಗೊಂಡ್ರೆ, ಬೆಲ್ಲ ಕುಡಿಯೋಂಥವ್ರು ಅಥವಾ ಸಿಹಿ ಕುಡಿಯೋಂಥವ್ರು 1-1.5 ಸ್ಪೂನಷ್ಟು ಬೆಲ್ಲನ ಅಥವಾ ನೀವು ಸಕ್ಕರೆನೇ ಹಾಕ್ಕೊಳ್ಳಿ. ನಾನು ಬೆಲ್ಲನೇ ಹಾಕಿ ಕೊಡ್ತಾಯಿದ್ದೀನಿ ಮಗುಗೆ. ಬೆಲ್ಲ ಕುಡಿಯೋದ್ರಲ್ಲಿ ತುಂಬ ಐರನ್ ರಿಚ್ ಇರುತ್ತಲ್ವ ಬೆಲ್ಲ, ಹಾಗಾಗಿ ಬೆಲ್ಲನೇ ಹಾಕ್ಕೊಡ್ತಾಯಿದ್ದೀನಿ. ಇದ್ರ ತುಂಬ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ರೆಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಇಷ್ಟ ಆಗಿದರೆ ಈ ರಾಗಿ ಹುರಿ ಹಿಟ್ಟು ಶೇಕ್ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಾಮೆಂಟ್ ಅಂತೂ ತಪ್ಪದೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಕುಡೀರಿ, ನಿಮ್ಮ ಮನೆಯವ್ರಿಗೂ ಮಾಡಿಕೊಡಿ. ತುಂಬ ಚೆನ್ನಾಗಿರುವ ರಾಗಿ ಜ್ಯೂಸ್, ರಾಗಿ ಶೇಕ್ ಏನಾದರೂ ಅನ್ನಿ ತಪ್ಪದೆ ಮಾಡ್ಕೊಂಡು ಕುಡೀರಿ.